ಹೆಲೋ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಸಾಥೀಸ್ ಕಿಚನ್. ಇವತ್ತಿನ ವಿಶೇಷ ಏನಪ್ಪ ಅಂದರೆ ವಿಳೆದೆಲೆಯಿಂದ ಮಾಡುವಂತಹ ಅನ್ನ. ಇದು ಲಂಚ್ ಬಾಕ್ಸ್ಗೆ ಬ್ಯಾಚುಲರ್ಸ್ ಕೂಡ ಮಾಡ್ಕೊತ ಬಹಳ ಸುಲಭವಾದ ಹಾಗೂ ಹೆಲ್ದಿಯಾದ ರೆಸಿಪಿ. ಬನ್ನಿ ಈ ರೆಸಿಪಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೂ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದಿರೋದು ನೀವು ಹಾಗೂ ಕೂಡ ಹಾಕ್ಕೊಬೋದು, 3 ಬ್ಯಾಡಗಿ ಮೆಣಸಿನ್ಕಾಯಿ, 1 ಚಮಚ ಕರಿಮೆಣಸು. ಇವೆಲ್ಲನೂ ಲೋ ಫ್ಲೇಮಲ್ಲಿ 2 ರಿಂದ 3 ನಿಮಿಷ ಹುರ್ಕೊಬೇಕು. ಇದು ಹುರಿದ ನಂತರ 2 ಕಡ್ಡಿ ಕರಿಬೇವಿನ ಸೊಪ್ಪು, 1 ಟೇಬಲ್ ಸ್ಪೂನ್ ಎಳ್ಳು. ಇದು ಕೂಡ ನಾವು ಕಮ್ಮಿ ಉರಿಯಲ್ಲಿ ಹುರ್ಕೊಬೇಕು. ನಮಗೆ ಎಳ್ಳು ಚಟಪಟ ಅನ್ನಬೇಕು. ಈ ಸಮಯದಲ್ಲಿ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ವಿಳೆದೆಲೆನ ತೊಳೆದು ಕ್ಲೀನಾಗಿ ಕಟ್ ಮಾಡಿ ಅದು ಕೂಡ ನಾವು ಈ ರೀತಿ ಹುರ್ಕೊಬೇಕು. ಇದೆಲ್ಲ ಹುರಿದ ನಂತರ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ ನಂತರ ಇದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ನಾವು ತರಿಯಾಗಿ ನೀರಿಲ್ದರೆ ಈ ರೀತಿ ಕೋರಸ್ಸಾಗಿ ಪೌಡ್ರ್ ಮಾಡ್ಕೊಬೇಕು. ಏನು ತರಕಾರಿ ಇಲ್ಲದರೆ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು. ನಂತರ ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಅರ್ಧ ಚಮಚ, ಮೆಣಸಿನ್ಕಾಯಿ 4. ಇದನ್ನೆಲ್ಲ ನಾವು ಒಗ್ಗರಣೆಗೆ ಹಾಕುವಂತಹ ಸಾಮಾನು, ಹಾಗೂ ನೀವು ಬೇಕಿದ್ದರೆ ಆಪ್ಷನಲ್ಲು ಗೋಡಂಬಿ ಕೂಡ ಹಾಕ್ಕೊಬೋದು. ಇದನ್ನೆಲ್ಲ 2 ರಿಂದ 3 ನಿಮಿಷ ಹುರ್ಕೊಬೇಕು. 2-3 ನಿಮಿಷ ನಂತರ ಕರಿಬೇವಿನ ಸೊಪ್ಪು ಹಾಗೂ ಕಡಲೆಬೀಜ 2 ಟೇಬಲ್ ಸ್ಪೂನ್ ಇದು ಕೂಡ ನಾವು ಹಾಕಿ ಹುರ್ಕೊಬೇಕು. ನಮ್ಮೆಲ್ಲರಿಗೂ ಗೊತ್ತು ವಿಳೆದೆಲೆ ಹೆಲ್ತ್ಗೆ ತುಂಬಾ ಒಳ್ಳೆಯದು, ಕ್ಯಾಲ್ಶಿಯಂ ರಿಚ್ ಅಂತ. ಹಾಗಾಗಿ ಈ ರೀತಿ ಅನ್ನ ಮಾಡ್ಕೊಂಡು ಕೂಡ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ನಂತರ ಇದಕ್ಕೆ ನಾನು 1 ಕಪ್ಪಿನಷ್ಟು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಸಹ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿನ ಹಾಕಿ 1-2 ನಿಮಿಷ ಹುರ್ಕೊಳ್ಬೇಕು. ಇದ ನಂತರ ನಾನು 1 ಕಪ್ಪಿನಷ್ಟು ಅನ್ನನ ಹಾಕ್ಕೊತಾ ಇದ್ದೀನಿ. ಇದು ನೀವು ಬಿಸಿ ಅನ್ನ ಆಗಲಿ ಅಥವಾ ಮಿಕ್ಕಿರೋ ಅನ್ನದಲ್ಲೂ ಕೂಡ ಈ ರೀತಿ ಮಾಡ್ಕೊಬೋದು. ನಾವು ಇವಾಗ ಮಾಡಿರುವಂತಹ ಪೌಡರ್ ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಇನ್ನೂ 2 ವಿಳೆದೆಲೆನ ಕಟ್ ಮಾಡಿ 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಷ್ಟು ಅನ್ನಕ್ಕೆ ಕೇವಲ 5 ಎಲೆಗಳನ್ನು ಉಪಯೋಗಿಸಿದ್ದೀನಿ. ಜಾಸ್ತಿ ಯೂಸ್ ಮಾಡಿದ್ರೆ ತುಂಬ ಘಾಟಾಗುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇನೆ ಉಪಯೋಗಿಸಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂತಹ ಬಹಳಷ್ಟು ರೆಸಿಪೀಸ್ ನಮ್ಮ ಸಾಥೀಸ್ ಕಿಚನಲ್ಲಿ ನೋಡ್ಬೋದು. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಎಂಜಾಯ್.